ಹಾಗ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಶ್ರೀಶೈಲ ಪಾದಯಾತ್ರೆ ಮಾಡ್ತಿರೋದು 2ನೇ ದಿನ. ನಿನ್ನೆ ಒಂದು 50 ಕಿಲೋಮೀಟರ್ ನಡೆದ್ವಿ, ಇವತ್ತೊಂದು 50 ಕಿಲೋಮೀಟರ್ ನಡಿತೀವಿ. 2ನೇ ದಿನದ ಪಾದಯಾತ್ರೆ ಯಾವ ಥರ ಇರುತ್ತೆ ಅಂತ ನೋಡಿ ಗಾಯ್ಸ್. ಈಗ ನಾವು ಮೊದಲು ದಾಟಿ 1 ಕಿಲೋಮೀಟರ್ ಬಂದಿದ್ದೀವಿ ಗಾಯ್ಸ್. ಗಾಯ್ಸ್ ಈಗ ಮೊದಲಿಂದ 7 ಕಿಲೋಮೀಟರ್ ಬಂದ್ವಿ. ಇಲ್ಲಿ ಜಳಕ ಮಾಡಿ ಇಲ್ಲಿ ಊಟನ ಮಾಡ್ತಾ ಇದ್ದೀವಿ. ಈಗ ಸ್ವಲ್ಪ ಇಲ್ಲೇ ರೆಸ್ಟ್ ತೊಗೊಂಡು ಮುಂದೆ ಹೋಗ್ತೀವಿ. ಈಗ ಊಟನ ಮಾಡ್ತಾ ಇದ್ದೀವಿ. ಬನ್ನಿ ಗಾಯ್ಸ್ ಊಟ ಮಾಡೋಣ. ಈಗ ಊಟ ಮಾಡಿ ಮತ್ತೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ನಡೀತಾ ಈಗ ವಜ್ರನಮಟ್ಟಿ ಊರಿಗೆ ಬಂದ್ವಿ. ಇದೇ ನೋಡಿ ವಜ್ರನಮಟ್ಟಿ. ಈಗ ನಾವು ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀವಿ. ಈಗ ನಾವು ಬೆಳಗ್ಗೆ 12 ಗಂಟೆವರೆಗೂ ನಡೆದ್ವಿ. ಈಗ ಒಂದು 3 ತಾಸು ರೆಸ್ಟ್ ತೊಗೋತೀವಿ, ಆಮೇಲೆ ಮತ್ತೆ ಎದ್ದು ಹೋಗ್ತೀವಿ. ಗಾಯ್ಸಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ, ಮತ್ತೆ ಈಗ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಟೈಮು 3 ಗಂಟೆ ಆಗಿದೆ. ಇನ್ನೂ 6-7 ಗಂಟೆ ತನಕ ನಡಿತೀವಿ. ಇವತ್ತು ಒಂದು 25 ಕಿಲೋಮೀಟ್ರ್ ಈಗ ನಡೆದ್ವಿ. ಇನ್ನೂ 25 ಕಿಲೋಮೀಟ್ರ್ ನಡಿಬೇಕಾಗತ್ತೆ. ಈಗ ಟೈಮ್ 3 ಗಂಟೆ. ಇಲ್ಲಿ ಅನ್ನದಾಸ ಮಾಡ್ತಾಯಿದ್ರು. ಈಗ ನಾವು ಮಾಡ್ತಾ ಇರೋದು ಮಧ್ಯಾಹ್ನದ ಊಟ. ಇಲ್ಲಿ ಮತ್ತೆ ಊಟ ಮಾಡಿದ್ವಿ. ಮತ್ತೆ ಅಲ್ಲಿಂದ ಈಗ ಒಂದು 5 ಕಿಲೋಮೀಟ್ರ್ ಬಂದ್ವಿ. ಈಗ ಇಲ್ಲಿ ಸ್ವಲ್ಪ ಚಹಾ ಕುಡಿತಾ ಇದ್ದೀವಿ. ಹಾಗೆ ನಡೀತಾ ಈಗ ಕಾತರಿಗೆ ಬಂದ್ವಿ. ಇದೇ ನೋಡಿ ಕಾತರಿಗೆ. ಈಗ ನಾವು ಇಲ್ಲಿಂದ ಕಾತರಿಗೆ ಹೋಗ್ತೀವಿ. ಅಲ್ಲಿ ನಾವು ಇವತ್ತು ನೈಟು ವಸ್ತಿನ ಮಾಡ್ತೀವಿ. ಈಗ ಟೈಮ್ 5 ಗಂಟೆ ಆಗಿದೆ. ನಡೀತಾ ಹಾಗೆ ನಡೀತಾ ಇದ್ದೀವಿ. ಹಾಗೆ ನಡೀತಾ ಈಗ ಟೈಮ್ 7:30 ಆಗಿದೆ. ಇನ್ನೂ ನಡೀತಾ ಇದ್ದೀವಿ. ಇನ್ನೂ ಕಾದಲಿಗೆ ಬಂದಿಲ್ಲ. ಇಲ್ಲಿಂದ ಇನ್ನೂ 3 ಕಿಲೋಮೀಟರ್ ದೂರ ಇದೆ. ಈಗ ನಾವು ಕಾದಲಿಗೆ ಬಂದ್ವಿ. ಇದೇ ನೋಡಿ ಕಾದಲಿಗೆ. ಇಲ್ಲಿ ತುಂಬ ಜನ ಇಲ್ಲೇ ವಸ್ತಿನ ಮಾಡ್ತಾಯಿದ್ದಾರೆ. ಹಾಗೆ ಮುಂದೆ ಬಂದರೆ ಇಲ್ಲಿ ಒಂದು ದೇವಸ್ಥಾನವಿದೆ. ಇಲ್ಲಿ ಎತ್ತುಗಳನ್ನ ಪೂಜೆ ಮಾಡ್ತಾಯಿದ್ರು. ಒಂದು ಕುದುರೆ ಮತ್ತು ಒಂದು ಹೋರಿ ಇದೆ ಇಲ್ಲಿ, ಅದನ್ನು ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಯಾವ ಥರ ಮಾಡ್ತಾರೆ ಅಂತ ನೋಡಿ. ಇಲ್ಲಿ ಭಕ್ತಾದಿಗಳು ಮನ್ಕೊಂಡಿದ್ದಾರೆ. ಅವ್ರ ಮೇಲೆ ಪಾಲಿಕೆ ತಂದು ಅವ್ರ ಮೇಲೆ ಹಾದು ಹೋಗ್ತಾ ಇದ್ದಾರೆ. ನೋಡ್ಬೋದು ಯಾವ ಥರ ತುಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಇದು ಒಂಥರ ಭಕ್ತಿ ಅಂತಲೇ ಹೇಳ್ಬೋದು. ಹಾಗೆ ಈಗ ಟೈಮು 9:30 ಆಗಿದೆ. ನಾವು ಈಗ ಕಾದಲಿಗಿಂತ 3 ಕಿಲೋಮೀಟ್ರ್ ಬಂದ್ವಿ. ಈಗ ಇಲ್ಲಿ ನಾವು ವಸ್ತಿನ ಮಾಡ್ತೇವೆ. ಯಾಕಂತ ಹೇಳಿದ್ರೆ ನಮಗೆ ಸುಸ್ತಾಗ್ತಾ ಇದೆ. ಮತ್ತು ನಾಳೆ 4 ಗಂಟೆಗೆ ಎದ್ದು ಹೋಗ್ತೀವಿ. ಈಗ ಟೈಮು ಮುಂಜಾನೆ 4 ಗಂಟೆ ಆಗಿದೆ. ಈಗ ಮತ್ತೆ ನಾವು ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ಸ್ವಲ್ಪ ಚಹಾ ಕುಡಿದ್ವಿ. ಯಾಕಂತ ಹೇಳಿದ್ರೆ ಇಂಥ ಟೈಮಲ್ಲಿ ಚಹಾ ಬೇಕು. ಹಾಗೆ ಮುಂದೆ ಬಂದ್ವಿ. ಇಲ್ಲಿ ನಾಷ್ಟಾನ ಮಾಡಿದ್ವಿ. ನಾಷ್ಟ ಮಾಡಿ ಮತ್ತೆ ಈಗ ನಡೀತಾ ಇದ್ದೀವಿ.
ಈಗ ನಾವು ತುಳಸಿಗೇರಿ ಹನುಮಪ್ಪ ದೇವಸ್ಥಾನಕ್ಕೆ ಬಂದ್ವಿ. ಇದು ತುಳಸಿಗೇರಿ, ಇಲ್ಲಿ ಹನುಮಂತನ ದೇವಸ್ಥಾನವಿದೆ. ಬನ್ನಿ ನೋಡೋಣ ಯಾವ ಥರ ಇಂಥ ದೇವಸ್ಥಾನ. ಇದೇ ನೋಡಿ ಆಂಜನೇಯ ಸ್ವಾಮಿ ಪ್ರಸನ್ನ ಶ್ರೀ ತುಳಸಿಗೇರಿ ದೇವಸ್ಥಾನ. ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ಬನ್ನಿ ಈಗ ಆಶೀರ್ವಾದ ಪಡೆದುಕೊಂಡು ಬರೋಕ್ಕೆ ಹೋಗೋಣ. ಈಗ ಇಲ್ಲಿ ಬಂದ್ವಿ. ಇನ್ನು ನಾವು ಬೇಗ ಬಂದಿರೋದ್ರಿಂದ ಇನ್ನು ಇಲ್ಲಿ ಬಾಗಿಲು ತೆಗೆದಿಲ್ಲ. ಹಾಗೆ ನಾವು ಕೈ ಮುಕ್ಕೊಂಡು ಹೋದ್ವಿ. ಹಾಗೆ ಕಡೆ ಹೊರಗಡೆ ಬಂದರೆ ಈ ದೇವಸ್ಥಾನದ ಆವರಣದಲ್ಲಿ ಬೇರೆ ಬೇರೆ ಚಿಕ್ಕ ಚಿಕ್ಕ ದೇವಸ್ಥಾನಗಳನ್ನು ನೋಡ್ಬೋದು. ಶ್ರೀಶೈಲಂಗೆ ಯಾರ್ಯಾರು ಹೋಗ್ತಾರೋ ಅವ್ರು ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಬಂದು ಹೋಗ್ತಾರೆ. ಹನುಮಂತನ ಆಶೀರ್ವಾದ ಪಡೆದುಕೊಂಡು ಬಂದು ಹೋಗ್ತಾರೆ. ಈಗ ನಾವು ನಡೀತಾ ಈಗ ನಂದಗಾಂವ್ ಕ್ರಾಸಿಗೆ ಬಂದ್ವಿ. ಈಗ ಮತ್ತೆ ನಡೀತಾ ಹೋಗ್ತಾ ಇದ್ವಿ. ಈಗ ನಡೀತಾ ಟೈಮ್ 6:30 ಆಗಿದೆ. ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಾಗಲಕೋಟೆಗೆ ಹೋಗ್ತಾ ಇದ್ದೀವಿ. ಬಾಗಲಕೋಟೆ ಇಲ್ಲಿಂದ 14 ಕಿಲೋಮೀಟರ್ ದೂರ ಇದೆ. ಈಗ ನಡೀತಾ ಬಾಗಲಕೋಟೆಗೆ ಬಂದ್ವಿ. ಇದೇ ನೋಡಿ ಬಾಗಲಕೋಟೆ. ಇಲ್ಲಿ ಒಂದು ದೇವಸ್ಥಾನವಿದೆ. ಇದು ಹನುಮಂತನ ದೇವಸ್ಥಾನ. ಇದೇ ನೋಡಿ ಮೇನ್ ರೋಡ್. ಈಗ ಟೈಮ್ 10 ಗಂಟೆ ಆಗಿದೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.